ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ವಿಚಾರವಂತನೇ ಬೇಕು ಅಂತ ಬಯಸ್ತಾ ಇರ್ತೀವಿ. ಆ ವಿಚಾರವಂತ ನಮ್ಮ ಜೊತೆಲಿದ್ದಾರೆ ಇವತ್ತು. ಚೇತನ್ ಹೇಮ್ ಸರ್. ಸರ್ ನಮಸ್ತೆ. ನಮಸ್ಕಾರ ಮಹೇಶ್ವರ. ಸರ್, ಇಡೀ ದೇಶ ಬೆಂಕಿಗೆ ಆಹುತಿಯಾಗೋ ರೀತಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಚೇತನ್ ಅವ್ರು ಕಾಣಿಸಲ್ಲ, ಯಾಕೆ ಅಂತ? ನಾವು ಭಾಳ ವರ್ಷಗಳಿಂದ ವಿದ್ಯಾರ್ಥಿಗಳ ಹೋರಾಟಗಳು, ಯುವಕರ ಹೋರಾಟಗಳು, ಶಿಕ್ಷಣದ ನ್ಯಾಯಕ್ಕೋಸ್ಕರ ಹೋರಾಟಗಳು ನಾವು ಅನೇಕರ ಜೊತೆ ಸೇರಿ ನಾವು ಮುಂದುವರಿಸ್ತಾ ಬರ್ತಾ ಇದ್ದೀವಿ. ಇಲ್ಲೂ ಕೂಡ ಭಾಳ ಒಂದು ಮುಖ್ಯವಾದ ವಿಚಾರ ಒಂದು ಮುನ್ನೆಲೆಗೆ ಬಂದಿದೆ, ನೀಟಿನ ವಿಚಾರ. ಈ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಎಕ್ಸಾಮು ಥರ ಟೆಸ್ಟು, ಈ ನೀಟ್ ವಿಚಾರದಲ್ಲಿ ನಮಗೆ ಭಾಳ ಒಂದು ಸ್ಪಷ್ಟವಾದ ಒಂದು ಆಲೋಚನೆ ಇದೆ, ಸಿದ್ಧಾಂತ ಇದೆ. ಅದು ಏನು 2017ರಲ್ಲಿ ನೀಟು ಶುರುವಾಗಿದ್ದರಿಂದ ಒಂದು ದ್ರಾವಿಡ ಚಳುವಳಿಯಿಂದ ಒಂದು DMK ಪಕ್ಷ ತಮಿಳುನಾಡಿನಿಂದ ಬಂದು ನಾವು ಕೂಡ ಇದನ್ನು ನಮ್ಮ ಸಿದ್ಧಾಂತದ ಮುಖಾಂತರ ನಾವು ಭಾಳ ವರ್ಷಗಳಿಂದ ಅದನ್ನು ಒಂದು ನೀಟ್ ಅನ್ನೋದನ್ನು ಬ್ಯಾನ್ ಮಾಡಬೇಕು, ಮತ್ತು ಮುಖ್ಯವಾಗಿ ರಾಜ್ಯ ಮಟ್ಟದಲ್ಲಿ ಎಂಪವರ್ ಮಾಡಿ ರಾಜ್ಯದವರೇ ಅದನ್ನು ಯಾರು ಮೆಡಿಕಲ್ ಆಸ್ಪಿರೆಂಟ್ಸ್ ಇದೆಯೋ ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಅದನ್ನು ಮುಂದುವರಿಸಬೇಕು ಅಂತ ಹೋರಾಟ. ಇವಾಗ ಒಂದು ನಮ್ಮ ಸಮಸ್ಯೆ ಇರೋದು ಬರೀ ಸೋರಿಕೆ ಮಾತ್ರ ಅಲ್ಲ, ಇಡೀ ನೀಟೇ ನಮ್ಮ ಕಣ್ಣಲ್ಲಿ ಭಾಳ ದೊಡ್ಡ ಸಮಸ್ಯೆ. ಸೊ ಆ ದಿಕ್ಕಿನಲ್ಲಿ ನೋಡಿದಾಗ ಈ ಹೋರಾಟಗಳು ಬೇಕು, ಯುವಕರು ಜಾಗೃತಿ ಆಗೋದು ಬೇಕು, ಯುವಕರು ಬೀದಿಗೆ ಇಳಿಯೋದು ಬೇಕು, ಸಮಾಜದ ಅನ್ಯಾಯದ ವಿರುದ್ಧ ಆಕ್ರೋಶ ಬೇಕು. ಅದು ಒಂದು ರೀತಿ ಒಂದು ಶಿಸ್ತುಬದ್ಧವಾಗಿ ಒಂದು ಚೌಕಟ್ಟಿನಲ್ಲಿ, ಮತ್ತು ಭಾಳ ಮುಖ್ಯವಾಗಿ ಉತ್ತಮ ಬೇಡಿಕೆ, ಉತ್ತಮ ವಿಧಾನದಲ್ಲಿ ಬರಬೇಕು. ಈ ಹೋರಾಟದಲ್ಲಿ ನನಗೆ ಉತ್ತಮ ಬೇಡಿಕೆನೂ ಕಾಣ್ತಾ ಇಲ್ಲ, ಉತ್ತಮ ವಿಧಾನವೂ ಅದನ್ನು ಒಂದು ಇಂಟರ್ಪ್ರಿಟೇಷನ್ ಮೇಲೆ ಕಾಣುತ್ತೆ, ಬಟ್ ಉತ್ತಮ ಬೇಡಿಕೆ ಅಂತೂ ಇಲ್ಲವೇ ಇಲ್ಲ. ಅಂದರೆ ಆ ಹೋರಾಟ ನಡೀತಾ ಇರೋದು ವ್ಯರ್ಥ ಅಂತ? ವ್ಯರ್ಥ ಅಂತ ನಾನು ಯಾವತ್ತೂ ಹೇಳಿಲ್ಲ. ಹೋರಾಟಗಳು ಬೇಕು. ಪ್ರಜಾಪ್ರಭುತ್ವದಲ್ಲಿ, ಡೆಮಾಕ್ರಸಿನಲ್ಲಿ ಯಾವುದಾದ್ರು ಪರಿವರ್ತನೆ ಈ ಸರ್ಕಾರಗಳಿಗೆ ಜಿರ್ಲೆ ಹಾಕಿ ಪ್ರಶ್ನೆ ಮಾಡೋದಕ್ಕಿಂತ ನಾವು ಒಂದು ಗ್ಯಾಟ್ ಫ್ಲೈ, ಸಣ್ಣ ಕುದುರೆ ಹುಳ ಪ್ರಶ್ನೆ ಮಾಡಿ ಅವ್ರನ್ನ ಎಬ್ಬರಿಸ್ಬೇಕು. ಅವ್ರನ್ನ ಒಂದು ರೀತಿ ನೀವು ಜನಪರವಾಗಿ ಕೆಲಸ ಮಾಡಿ, ನೀವು ಅಧಿಕಾರದಲ್ಲಿ ಬಂದಿದ್ದು ನೀವು ನಿದ್ದೆ ಮಾಡ್ಯಾಕಲ್ಲ, ಅಥವಾ ನೀವು ಒಂದು ರೀತಿ ಜನವಿರೋಧಿ ಕ್ರಮಗಳು ತರೋದಲ್ಲ, ನೀವು ಒಂದು ಜನಪರವಾಗಿ ನ್ಯಾಯ ಒದಗಿಸೋ ರೀತಿನಲ್ಲಿ ಮಾಡಿ ಅಂತ ಎಬ್ಬರಿಸ್ಬೇಕು. ಆ ಒಂದು ರೀತಿ ದೇ ಆರ್ ವೇಕಿಂಗ್ ಅಪ್ ದ ಸರ್ಕಾರ ಅನ್ನೋದು ಒಳ್ಳೆಯದೇ. ಆದರೆ ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ನಮ್ಗೆ ಯಾವುದೇ ಹೋರಾಟದಲ್ಲಿ ನೀವು ಎಷ್ಟು ಜನ ಸೇರ್ತೀರಾ, 10 ಜನ ಆಗಿರ್ಬೋದು, 10 ಲಕ್ಷ ಜನ ಆಗಿರ್ಬೋದು, ಮೀಡಿಯಾ ಹೆಡ್ಲೈನ್ಸು ಬರೀ ಒಂದು ತಾಲೂಕು ಮಟ್ಟದಲ್ಲಿರ್ಬೋದು, ಅಥವಾ ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬೋದು. ದ ಮೇನ್ ಎಸೆನ್ಸ್ ಆಫ್ ಎನಿ ಹೋರಾಟ ಇಸ್ ಡಿಮ್ಯಾಂಡ್, ಅದರ ಬೇಡಿಕೆ. ಸೊ ಆ ಬೇಡಿಕೆಯಲ್ಲಿ ನನಗೆ ಈ ವಿಚಾರದಲ್ಲಿ ಕಾಕ್ರೋಚ್ ಅನ್ನೋರು ಸ್ವಲ್ಪ ಒಂದು ಎಡವಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಆ ಬೇಡಿಕೆ ವಿಚಾರದಲ್ಲಿ ಅವ್ರು ಎಂಥ ಬೇಡಿಕೆ ಇಟ್ಟಿದ್ದಾರೆ, ಮೇಯ್ನ್ ಬೇಡಿಕೆ ಏನು ಅಂದರೆ ಧರ್ಮೇಂದ್ರ ಪ್ರಧಾನ್ ಅನ್ನೋರು ಎಜುಕೇಷನ್ ಮಿನಿಸ್ಟರು ರಾಜೀನಾಮೆ ಕೊಡಬೇಕು. ಇದು ಏನು ಕಾಣುತ್ತೆ ಅಂದರೆ ಇದು ಒಂದು ಹೆವಿಲಿ ಪೊಲಿಟಿಕಲ್ ಪಾರ್ಟಿ ಡಿಮ್ಯಾಂಡ್ಗಳ ಥರ ಕಾಣ್ತವೆ. ಈ ಪೊಲಿಟಿಕಲ್ ಪಾರ್ಟಿಗಳು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಜನರ ಸಮಸ್ಯೆನ ಬಗೆಹರಿಸೋ ಉದ್ದೇಶ ಇರಲ್ಲ. ಅವರ ಉದ್ದೇಶ ಏನಿರುತ್ತೆ ಅಂದರೆ ಅವರ ವಿರುದ್ಧ ಪಕ್ಷದ ವ್ಯಕ್ತಿ ಗೊತ್ತಿರ್ತಾರಲ್ಲ, ಅವರಿಗೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಅಸ್ತ್ರ ಬಿಡಬೇಕು, ಅವ್ರ ಮೇಲೆ ಒಂಥರ ಅವರನ್ನು ಸೀಟಿಂದ ಇಳಿಸ್ಬೇಕು ಅನ್ನೋ ಒಂದು ಪರ್ಸ್ನಲ್ ಅಜೆಂಡಾ ಇರುತ್ತೆ. ಎಷ್ಟೋ ಸರಿ ಒಳ ಒಪ್ಪಂದಗಳು ಇರ್ತವೆ, ಪರ್ಸ್ನಲ್ ಸೈಡು ಇರುತ್ತೆ. ಅಲ್ಲಿ ನಿಜವಾದ ಸಮಸ್ಯೆಗಳಿಗೆ ಬಗೆಹರಿಸೋ ರೀತಿಯಲ್ಲಿ ಒಂದು ಪರಿಹಾರ ಸಿಗಲ್ಲ. ನಮಗೆ ಪರಿಹಾರ ಬೇಕು. ಸೊ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ರೀತಿ ರಾಜೀನಾಮೆ ಅವ್ರನ್ನ ಇಳಿಸಿದ್ರೆ ಮತ್ತೊಬ್ಬ ಧರ್ಮೇಂದ್ರ ಪ್ರಧಾನ್ ಬರ್ತಾರೆ ಹೊರತು ನಮಗೆ ಈ ಒಂದು ನೀಟಿನ ಓವರಾಲ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಶಾಶ್ವತ ಪರಿಹಾರ ಬೇಕು. ಶಾಶ್ವತ ಪರಿಹಾರ ಬೇಕು. ನೀಟು ಸೋರಿಕೆ ಅಷ್ಟೇ ಅಲ್ಲದೆ ನಮಗೆ ಎಲ್ಲ ಒಂದು ರೀತಿ ಗ್ರಾಮೀಣ ಭಾಗದಿಂದ ಬರೋರು, ನಮಗೆ ಸರ್ಕಾರಿ ಶಾಲೆಗಳಿಂದ ಒಂದು ರೀತಿ ಓದಿರೋರು, 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು, ಮತ್ತು ನಮಗೆ ಯಾರ್ಯಾರು ನಮಗೆ ಬೇರೆ ಬೇರೆ ಒಳ್ಳೆಯ ದುಬಾರಿ ಕೋಚಿಂಗ್ ಪಡೆಯೋಕ್ಕಾಗದೇ ಇರೋರು, ಮತ್ತು ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ಬಹುಜನ ಸಮುದಾಯ, ಶಿಕ್ಷಣದ ವಂಚಿತ ಸಮುದಾಯ, ಇಂಥವ್ರಿಗೆ ಸಾಮಾಜಿಕ ನ್ಯಾಯ ಎಂಫಸೈಸ್ ಮಾಡೋದು ಕೇಂದ್ರ ಸರ್ಕಾರಕ್ಕಿಂತ, ಸೆಂಟ್ರಲೈಸ್ ಸಿಸ್ಟಮ್ಗಿಂತ ಒಂದು ಪ್ರಾದೇಶಿಕ ಒಂದು ಫೆಡರಲಿಸ್ಟ್ ಸಿಸ್ಟಮ್ನಲ್ಲಿ ರಾಜ್ಯದ ಹಕ್ಕುಗಳಿಂದ ಮಾತ್ರ ಸಾಧ್ಯ. ಇವಾಗ ಏನಾಗ್ತಾ ಇದೆ, ನಿಮ್ಗೆ ದುಬಾರಿ ಕೋಚಿಂಗ್ ಸಿಕ್ಕಿದ್ರೆ ಎಲ್ಲ ರೀತಿ ಬೆಳವಣಿಗೆ ಆಗುತ್ತೆ. ಬೇರೆಯವರು ಪಾಪ ಕಷ್ಟದಲ್ಲಿರೋರು ಬರೋಗೆ ಅವಕಾಶ ಇರಲ್ಲ. ಸೊ ನೀವು ಒಂದು ಎಕ್ಸಾಮಿಂದ ಮಾತ್ರ ನಿಮ್ಮನ್ನು ಒಂದು ಉತ್ತಮ ಡಾಕ್ಟರ್ ಆಗ್ತೀರಾ ಅಥವಾ ಜನಸೇವೆ ಮಾಡ್ತೀರಾ ಅಂತ ಏನಿಲ್ವಲ್ಲ. ಆ್ಯಕ್ಚುಲಿ ನೀವು ದುಬಾರಿ ಕೋಚಿಂಗಿಂದ ಬಂದಷ್ಟು ನೀವು ಕೂಡ ಹೆಂಗೆ ನಾನು ಒಂದು ರೀತಿ ಅದನ್ನು ಫೈನಾನ್ಷಿಯಲಿ ಮೇಕ್ ಬ್ಯಾಕ್ ರಿಕವರ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಸೌಲಭ್ಯ ಕೊಡಬೇಕು ಅಂದಾಗ ನಾನು ದುಬಾರಿಯಾಗಿ ತಗೋತೀನಿ. ಅದೇ ರೀತಿ ಸೊ ನಮ್ಗೆ ಅದನ್ನು ಒಂದು ರೀತಿ ಆ ಒಂದು ಲಾಬಿ, ಆ ಒಂದು ನೀಟಿನ ಎಜುಕೇಷನಲ್ ಮೆಡಿಕಲ್ ಲಾಬಿಗಳನ್ನು ಒಂದು ಡಿಸ್ಮ್ಯಾಂಟಲ್ ಮಾಡಬೇಕು ಅಂದರೆ ನೀಟ್ ಅನ್ನೋದನ್ನು ಬ್ಯಾನ್ ಮಾಡಿ, ಅಬಾಲಿಷ್ ಮಾಡಿ, ನೀವೊಂದು
ರಾಜ್ಯ ಮಟ್ಟದಲ್ಲಿ ಆ ಒಂದು ರೀತಿ ಹಕ್ಕು ಎಂಪವರ್ಮೆಂಟ್ ಕೊಟ್ಟು ಅವರು ಒಂದು ಮೆಡಿಕಲ್ ಪ್ಲೇಸ್ಮೆಂಟನ್ನು CET ಥರ ಮುಖಾಂತರ ತರೋದು ಭಾಳ ಮುಖ್ಯ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಯುವಕರು ಮಲಗಿದ್ರೋ ಎದ್ದಿದ್ರೋ ಗೊತ್ತಿಲ್ಲ, ಕಾಕ್ರೋಚ್ ಪಾರ್ಟಿ ಅಂತ ಬಂದ ತಕ್ಷಣ ದಿನಕ್ಕೆ ಬೆಂಕಿ ಥರ ಯುವಕರು ಅಲ್ಲಿ ಸೇರ್ಪಡೆ ಆದರು. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಸಹ ಕಾಕ್ರೋಚ್ ಪಾರ್ಟಿ ಅಂತ ಟಿ ಶರ್ಟನ್ನು ಒಂದು ಸಮಾರಂಭದಲ್ಲಿ ಇಟ್ಕೊತಾರೆ. ಅಂದರೆ ಇದು ಯಾವುದೋ ಒಂದು ಪಾರ್ಟಿ ಬಂತು ಅಂತಂದರೆ BJP ವಿರುದ್ಧ ಅಥವಾ JDS ವಿರುದ್ಧ ಅಂತ ಹೆಚ್ಚಾಗಿ ಈ ರಾಜಕಾರಣಿಗಳು ಯುವಕರನ್ನ ಓಲೈಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಹತ್ತಿಕ್ಕಂಥ ಕೆಲಸಗಳನ್ನ ಮಾಡ್ತವ ಅಂತ. ಇದು ಕಾಕ್ರೋಚ್ ಅನ್ನೋ ಪರಿಕಲ್ಪನೆ ನನಗೆ ಏನು ಕಾಣಿಸ್ತಾ ಇದೆ ಅಂದರೆ ಇದು ಒಂದು CJP ವರ್ಸಸ್ BJP ಅಂತ ಆಗಿದೆ. BJP ಅವರು ಒಂದು 35-38% ವೋಟ್ ತೊಗೊತಾರೆ. ಈ ಒಂದು 62-65% ವೋಟ್ ತಗೊಳ್ಳೋ ಒಂದು ರೀತಿ ಮನಸ್ಥಿತಿ, ಇಟ್ ಇಸ್ ದ ಮನುವಾದಿ ಮೈಂಡ್. ಕಾಂಗ್ರೆಸ್ ಪಾರ್ಟಿ, JDS, JDU, AAP, TMC, RJD, NCP, SP, TDP, TRS ಇವರೆಲ್ಲ ಒಂದು ರೀತಿ ಪವರ್ ಪಾಲಿಟಿಕ್ಸ್ಗೋಸ್ಕರ BJP ನಿಂತ್ಕೊಂಡ್ಬಿಡ್ತಾರೆ. ಅವರೆಲ್ಲ ಈ ವಿಚಾರದಲ್ಲಿ ಸಮಾಜವಾದಿ ಪಾರ್ಟಿ ಹೋಗಿದ್ದಾರೆ, ಆಮ್ ಆದ್ಮಿ ಪಕ್ಷ ಹೋಗಿದೆ, ಕಾಂಗ್ರೆಸ್ ಹೋಗಿ ಒಳ್ಳೆಯ ಒಂದು ಡ್ರಾಮಾನು ಮಾಡಿದೆ. ಸೊ ಅಲ್ಲಿ ಎಲ್ಲ ರೀತಿಯಲ್ಲಿ ಇವರೆಲ್ಲ ಕೂಡ ಹೋಗಿ ಸೇರಿ ಅವರ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಹೋಗಿದ್ದಾರೆ. ದ್ಯಾಟ್ ಈಸ್ ಅ ಪ್ರಾಬ್ಲಮ್ ನಾಟ್ ಓನ್ಲಿ ವಿತ್ ದಟ್ ಈಸ್ ಒಂಥರ ಇಟ್ ಈಸ್ ದ ಸ್ಪೆಕ್ಟಿಕಲ್ ಆಫ್ ಡೆಮಾಕ್ರಸಿ ಅಂತ ನೋಡ್ಬೋದು. ಇವರೆಲ್ಲ ಒಂದು ರೀತಿ ಪರ್ಸ್ನಲ್ ಒಂದು ರೀತಿ ಶೇರ್ ಆಫ್ ದ ಪೈ ಬರಬೇಕು ಅನ್ನೋದು ನೋಡ್ಬೋದು. ಮತ್ತು ಕಾಕ್ರೋಚ್ ಜನತಾ ಪಕ್ಷ ಅನ್ನೋ ಒಂದು ಉದ್ದೇಶಗಳೇ ಒಂದು ಪಕ್ಷನ ಎಲ್ಲ ರೀತಿ ಸಮಸ್ಯೆಗಳು ಮಾಡಿ ಅವ್ರ ಮೇಲೆ ಒಂದು ರೀತಿ ತಪ್ಪು ಹುಡ್ಕೋ ಒಂದು ಮನಸ್ಥಿತಿ ಅಂತಲೂ ನೋಡ್ಬೋದು. ನಾವೇನು ನೋಡಬೇಕು ಅಂದರೆ ನಾವು ಯಾರು ಒಂದು ನಿಜವಾದ ಸಮಾಜದ ಪರಿವರ್ತನೆಗೋಸ್ಕರ ನಿಂತಿರೋರು, ಸಮಾಜ ಅನ್ನೋದು ಕಟ್ಟೋರು, ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಕುವೆಂಪು ಈ ಸಿದ್ಧಾಂತ ಇಟ್ಕೊಂಡವರು ನಾವು ಇಡೀ ಸಿಸ್ಟಮನ್ನು ಫೈಟ್ ಮಾಡಬೇಕು. ಬೈನರಿ ಆಗಿರೋ BJP ಪರ BJP ವಿರುದ್ಧ ಅಲ್ಲ, ಇಡೀ ಒಂದು ಸಿಸ್ಟಮನ್ನು ಪರಿವರ್ತನೆ ನಮಗೆ ಬೇಕಾಗುತ್ತೆ. ಸೊ ನಾವು ಒಂದು ಅಷ್ಟು ಅತಿ ಸರಳೀಕರಣ ಮಾಡೋರಲ್ಲ. ಇವರ ಡಿಮ್ಯಾಂಡು ಕೂಡ ನಾವು ಒಪ್ಪಿಗೆ ಇಲ್ಲ, ಇವರ ವಿಧಾನವೂ ಕೂಡ ನಮಗೆ ಉಪವಾಸ ಸತ್ಯಾಗ್ರಹ ಯಾವತ್ತು ನಮ್ಮ ಸಿದ್ಧಾಂತಗಳು ಮಾಡಿರೋರಲ್ಲ. ಯಾಕಂದರೆ ಒಂದು ವಿಚಾರ, ಅದನ್ನ ಏನೇ ಒಂದು ವಿಚಾರ ಇತ್ತು ಅದಕ್ಕೋಸ್ಕರ ಜೀವ ಕೊಡುತ್ತೆ. ನಮ್ಮ 10,000 ಸಮಸ್ಯೆಗಳಿಗೆ ಪರಿಹಾರ ಬೇಕಲ್ಲ. ನಮ್ಗೆ ಅವಕ್ಕೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದು ನಮ್ಮ ಉದ್ದೇಶ ಆಗುತ್ತೆ ಹೊರತು ಒಂದು ಜೀವಕ್ಕೆ ಒಂದು ಇಶ್ಯೂಗೆ ನಾನು ಜೀವ ಕೊಟ್ಟಿದ ತಕ್ಷಣ ಆ ಜೀವನೂ ಬಗೆಹರಿಸಲ್ಲ, ಮತ್ತು ಇದ್ದಿದ್ದ ಸಮಸ್ಯೆಗಳಿಗೂ ಪರಿಹಾರ ಸಿಗಲ್ಲ. ಈ ಕಾಕ್ರೋಚ್ ಪಾರ್ಟಿಗೆ ಆದಷ್ಟು ಜನ ಕೈ ಜೋಡಿಸೋದು ಜೆನ್ಸಿಗಳು. ಈ ಜೆನ್ಸಿ ಕಿಡ್ಸ್ಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಈ ಯುಗದಲ್ಲಿ. ಯಾಕಂದರೆ ಮುಂದಿನ ಭವಿಷ್ಯಗಳೇ ಅವರು ಅಂತ ಹೇಳ್ತಾರೆ. ಆ ಜೆನ್ಸಿಗಳು ಇವತ್ತು ನೀಟ್ ಅನ್ನೋದನ್ನು ಒಂದಷ್ಟು ಮಾಧ್ಯಮಗಳು ಸಹ ಸುಮಾರು ಒಂದು ತಿಂಗಳಿಂದ ಹೋರಾಟವನ್ನು ಮಾಡ್ತಿದ್ರೆ ಹೋಗ್ತಾ ಇಲ್ಲ. ಆದರೆ ಈಗ ಏಕಾಏಕಿ ಒಂದಷ್ಟು ವಿರೋಧ ಪಕ್ಷಗಳು ಅಲ್ಲಿ ಭೇಟಿ ಕೊಟ್ಟು ರಾಜೀನಾಮೆ ಪರಿಹಾರದಕ್ಕಿಂತ ನನಗೆ ಆ ವ್ಯಕ್ತಿ ರಾಜೀನಾಮೆ ಕೊಡಬೇಕು ಅಂತ ಇವರು ಹೋರಾಟ ಮಾಡಿದಾಗ ಈ ಕಾಕ್ರೋಚ್ ಪಾರ್ಟಿ BJP ಹೇಳ್ದಂಗೆ ನನ್ನ ಹತ್ರ ಕಾಕ್ರೋಚ್ ಜಿರಳೆಗೆ ಔಷಧಿ ಹೊಡೆಯೋಕ್ಕೆ ನನ್ನ ಹತ್ರ ಕೀಟನಾಶಕ ಇದೆ, ಜಿರಳೆ ಸತ್ತೋಗುತ್ತೆ, ಜಿರಳೆ ಪರ್ಕೆಲ್ ಹೊಡಿತೀವಿ ಅಂತ ಹೇಳ್ತಾರೆ. ಇವಾಗ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವಿಚಾರಗಳು ಹೇಳಬೇಕು ಅನ್ನೋ ರೀತಿಯಲ್ಲಿ ಹಾಸ್ಯಮಯವಾಗಿ, ಒಂದು ರೀತಿ ಪಂಚಿಂಗ್ ಆಗಿ, ಒಂದು ರೀತಿ ಅಟ್ರಾಕ್ಟಿವ್ ಆಗಿ, ಅಥವಾ ಏನೋ ಒಂದು ಕ್ಯಾಚಿಯಾಗಿ ಫಂಕಿಯಾಗಿ ಹೇಳೋದು ಇದ್ದೇ ಇರುತ್ತೆ. ಸೊ ಈ ರೀತಿ ಹೇಳ್ತಾ ಇರ್ತಾರೆ, ಜಿರಳೆಗಳಿಗೆ ಒಂದು ಇದು ಸ್ಪ್ರೇ ಮಾಡಬೇಕು, ಓಕೆ. ಬಟ್ ದ ಕ್ರಕ್ಸ್ ಆಫ್ ದ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿಲ್ಲ. ಕ್ರಕ್ಸ್ ಆಫ್ ದ ಪ್ರಾಬ್ಲಮ್ ಏನಂದರೆ ಇಟ್ ಈಸ್ ದ ಸಿಸ್ಟಮ್. ಮತ್ತು ಅದ್ರ ಜೊತೆ ಈ ಒಂದು BJP ಪಕ್ಷನೂ ಕೂಡ ಕೇಂದ್ರದಲ್ಲಿ ಸರಿಯಾಗಿ ಈ ಒಂದು ಹೋರಾಟಕ್ಕೆ ಮೊದಲಿಂದನೂ ಸ್ಪಂದಿಸಿಲ್ಲ. ಅವರೇನು ಮಾಡಿದ್ದಾರೆ ಅಂದರೆ ಏನೋ ಅದು ಒಂದು ಯುವಕರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿ ನೆಗ್ಲಿಜೆನ್ಸ್ ಮಾಡಿ ಹೋರಾಟ. ಅದು ಇದು ಫಸ್ಟ್ ಟೈಮ್ ಅಲ್ಲ, ಭಾಳ ವರ್ಷಗಳಿಂದ ಎಷ್ಟೋ ಜನ ಹೋರಾಟ ಮಾಡಿರೋ, ರೈತರ ಹೋರಾಟಗಳಾಗಿರ್ಬೋದು, ಬೇರೆ ಬೇರೆ ಹೋರಾಟಗಳು, CA NRC ಹೋರಾಟಗಳಾಗಿರ್ಬೋದು, ಅನೇಕ ಹೋರಾಟಗಳಿಗೆ ಇವರು ಒಂದು ರೀತಿ ಸ್ಪಂದಿಸಿಲ್ಲ. ಅಂದರೆ ಇವರು ಒಂದು ರೀತಿ ನಾವು ಅಧಿಕಾರದಲ್ಲಿದ್ದೀವಿ, ನಾವು ಏನು ಮಾಡ್ತಿರೋ ನಮಗೆ ಬಿಟ್ಟಿದ್ದು, ನೀವು ಯಾರು ನಮಗೆ ಹೇಳೋಕ್ಕೆ ಅನ್ನೋ ಒಂದು ಉಡಾಫೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ದೇ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಟು ದ ಸ್ಟೂಡೆಂಟ್ಸ್ ಅನ್ನೋದು ಫಸ್ಟಿಂದ ಹೇಳ್ಬೋದು ಯೂತ್. ಎರಡನೇದಾಗಿ ಅವ್ರು ರೆಸ್ಪಾಂಡ್ ಮಾಡಿದಾಗಲೂ ಕೂಡ 20-22 ದಿನ ಆದಮೇಲೆ ಭಾಳ ಬ್ರೂಟ್ ಫೋರ್ಸಿಂದ ಏನು ಒಂದು ಲಾಠಿ ಚಾರ್ಜ್ಗಳಾಗಿರ್ಬೋದು, ಏನು ಒಂದು ಭಾಳ ಸೀರಿಯಸ್ ಬ್ರೂಟಲ್ ಲಾಠಿ ಚಾರ್ಜ್ಗಳು, ಟೀರ್ ಗ್ಯಾಸ್ ಆಗಿರ್ಬೋದು, ಭಾಳ ಒಂದು ಈ ಶಾಂತಿಯುತವಾಗಿ ಒಂದು ಹೋರಾಟ ಪ್ರತಿಭಟನೆ ಮಾಡ್ತಿರೋರ ಮೇಲೆ ಒಂದು ಈ ಬ್ರಹ್ಮಾಸ್ತ್ರ ಬಿಟ್ಟಿರೋದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅಂದರೆ ವಿದ್ಯಾರ್ಥಿಗಳು ಮೊದಲು ಹಲ್ಲೆ ಮಾಡಿದ್ದು ಪೊಲೀಸರಿಗೆ ಅಥವಾ ಅಲ್ಲಿರೋ ಯೋಧರಿಗೆ ಹಲ್ಲೆ ಮಾಡಿದ್ರು, ಅದಾದಮೇಲೆ ನಾವು ಹಲ್ಲೆ ಮಾಡಲೇಬೇಕು, ಅಂದರೆ ಹೋರಾಟವನ್ನು ನಾವು ನಿಯಂತ್ರಣ ಮಾಡಲೇಬೇಕು, ನಮ್ಮ ಪರಿಸ್ಥಿತಿ ಇಲ್ಲ, ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಪೊಲೀಸ್ ಅನ್ನೋದು ಕೂಡ ಇಟ್ ಹ್ಯಾಸ್ ದ ಅಬಿಲಿಟಿ ಬೈ ದ ಗವರ್ಮೆಂಟ್ ಟು ಯೂಸ್ ಫೋರ್ಸ್ ಅಂಡರ್ ಡೆಮೊಕ್ರಾಟಿಕ್ ರೀತಿಯಲ್ಲಿ ಅನ್ನೋ ರೀತಿ ಇವ್ರಿಗೆ
ಪೊಲೀಸನ್ನು ಭಾಳ ಎಂಪವರ್ ಮಾಡ್ತಾ ಇದ್ದಾರೆ. ಅದನ್ನು ನಾನೇನು ಹೇಳ್ತೀನಿ ಅಂದರೆ, ಪೊಲೀಸ್ ಫಸ್ಟ್ ಆಫ್ ಆಲ್ ಯಾವತ್ತೂ ಅವ್ರ ತಪ್ಪನ್ನು ಅವ್ರು ಒಪ್ಕೊಳ್ಳಲ್ಲ. ಎರಡನೇದಾಗಿ ನಾವೇನು ಅನಿವಾರ್ಯತೆಯಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ದ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಓವರ್ ಆಲ್ ಟು ಅಡ್ರೆಸ್ ದಿಸ್ ಇಶ್ಯೂ. ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ನಿರುದ್ಯೋಗ, ಬೇರೆ ಬೇರೆ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ. ಮೂರನೇದಾಗಿ 22 ದಿನ ಉಪವಾಸ ಮಾಡಿದ್ರು ಕೂಡ ಸರ್ಕಾರ ಕೇರ್ಲೆಸ್ ಮಾಡಿದೆ, ಸ್ಪಂದನೆ ಮಾಡಿಲ್ಲ, ನೆಗ್ಲಿಜೆನ್ಸ್ ಮಾಡಿದೆ. ಆಮೇಲೆ ಇದು ದೊಡ್ಡ ಮಟ್ಟದ ಮೀಡಿಯಾ ವಿಚಾರದಲ್ಲಿ ಇದ್ದಾಗ ಇವರನ್ನ ಒಂದು ರೀತಿ ಹೆದರಿಸ್ಬೇಕು, ಕಲ್ಚರ್ ಆಫ್ ಫಿಯರ್ ಕ್ರಿಯೇಟ್ ಮಾಡಬೇಕು. ಇವ್ರು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು, ಮತ್ತೆ ಒಂದು ರೀತಿ ಇವ್ರು ಹೋರಾಟ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅನಿಸುತ್ತೆ ಈ ಬ್ರೂಟಲ್ ಆದ ಪೊಲೀಸ್ ಫೋರ್ಸ್ ಯೂಸ್ ಮಾಡಿದೆ. ಸೊ ನಾನು ಅಫ್ಕೋರ್ಸ್ ಯೂತು ಕೂಡ ಶಿಸ್ತು ಎಷ್ಟು ಮಟ್ಟಿಗಿದೆ ಅಂತ ಪ್ರಶ್ನೆ ಬರುತ್ತೆ. ಇವರು ಕೂಡ ಎಷ್ಟು ಮೀಡಿಯಾದವ್ರ ಮೇಲೆ ಒಂದು ಸ್ವಲ್ಪ ಗೋಧಿ ಮೀಡಿಯಾ ಅಂತ ಕರೆದು ಅವ್ರ ಮೇಲೂ ಕೂಡ ಸ್ವಲ್ಪ ಬೇರೆ ಬೇರೆ ಪಾಕೆಟ್ಸ್ನಲ್ಲಿ ಹೆದರ್ಸಿದ್ದಾರೆ. ಅದನ್ನು ಒಪ್ಪಿಗೆ ಯಾವುದೇ ಕಾರಣಕ್ಕೂ ಇಲ್ಲ, ಅದನ್ನು ಕೂಡ ಖಂಡಿಸಬೇಕು. ಮತ್ತು ದಿ ಓವರ್ ಆಲ್ ದ ಲೀಡರ್ಶಿಪ್ ಅದನ್ನು ಕರೆಕ್ಟಾಗಿ ಗಟ್ಟಿಯಾಗಿ ಡಿಸಿಪ್ಲಿನ್ ರೀತಿ ಮಾಡಿಸಿಲ್ಲ, ಸ್ವಲ್ಪ ಕೆಯಾಟಿಕ್ ಆಗಿದೆ. ನಮ್ಮ ಮಾದರಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಈ ಥರ ಒಂದು ರೀತಿ ಉಪವಾಸ ಸತ್ಯಾಗ್ರಹ, ಫಾಸ್ಟ್ ಟು ಡೆತ್ ಅನ್ನೋದು ಇಟ್ಸ್ ಎ ಗ್ರಾಮರ್ ಆಫ್ ಅನಾರ್ಕಿ, ಅರಾಜಕತೆಯ ಒಂದು ರೀತಿಯ ಒಂದು ವಿಧಾನ. ಸೊ ಇದು ಒಂದು ರೀತಿ ನಿಜವಾಗ್ಲೂ ಅರಾಜಕತೆಗೆ ಒಂದು ಕಾರಣ ಆಗಿರೋದು ಮಲ್ಟಿ ಫ್ಯಾಕ್ಟೋರಿಯಲ್. ಪೊಲೀಸು ಅದಕ್ಕೆ ಇನ್ನೂ ಒಂದು ರೀತಿ ಆ ಒಂದು ಬೆಂಕಿಗೆ ಒಂದು ತುಪ್ಪ ಸುರಿದಿದೆ. ಸೊ ಇಟ್ಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್. ನಾವೇನು ಮಾಡಬೇಕು ಅಂದರೆ, ವಿ ಮಸ್ಟ್ ಆಫರ್ ಅ ಡಿಸಿಪ್ಲಿನ್ಡ್ ಡೆಮೊಕ್ರ್ಯಾಟಿಕ್ ಫ್ರೇಮ್ವರ್ಕ್ನಲ್ಲಿ ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ನಾವು ಜನರ ಮುಂದೆ ಇಡಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಟ್ ಪ್ರತಿಭಟನೆಗೆ ಪಾಲ್ಗೊಂಡಿದೆ, ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ, ವಿರೋಧ ಪಕ್ಷವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಧಾರವಾಡದಲ್ಲಿ ಲಕ್ಷಾಂತರ ನಮ್ಮ ಕನ್ನಡಿಗರೇ ಹೋರಾಟವನ್ನು ಮಾಡಿದ್ರು. KPSC ಎಕ್ಸಾಮಲ್ಲಿ ಅವ್ಯವಹಾರ ನಡೆದಿದೆ, ಅದೊಂದು ದೊಡ್ಡ ಹಗರಣ ಅಂತ. ಯಾವ ಪಕ್ಷದವರು ಅಥವಾ ವಿರೋಧ ಪಕ್ಷದವ್ರು ಬಂದಾಗ ಓಡಿಸಿದ್ರು ಬಿಡಿ, ನೀವು ಅರ್ಹತೆ ಇಲ್ಲ ಅಂತ ಓಡಿಸಿದ್ರು. ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿರೋ ಯಾರು ಕಾಣಿಸಲ್ವಾ ಅಂತ. ನೀವು ಹೇಳೋದು 100% ಸತ್ಯ. ಈ ಕಾಂಗ್ರೆಸ್ ಪಕ್ಷ ಅಂತೂ ಭಾಳ ಅವಕಾಶವಾದಿಯಾಗಿದೆ. ನೀಟ್ ವಿಚಾರ ನೋಡಬೇಕು ಅಂದ್ರೂ ಕೂಡ ತಮಿಳುನಾಡಿನಲ್ಲಿ ಯಾವಾಗ ದೊಡ್ಡ ಪ್ರಮಾಣದಲ್ಲಿ ನಮಗೆ ಈ ಅಬಾಲಿಷ್ ನೀಟ್ ಅಂತ ಹೋರಾಟ ಬಂತು, ಎಂಪವರ್ ಸ್ಟೇಟ್ಸ್ ಅನ್ನೋ ರೀತಿ ಬಂತು, ಆವಾಗ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇವಾಗ ಇಲ್ಲಿ ಬಂದು ಈ ವಿಚಾರದಲ್ಲಿ ಈ ಕಾಕ್ರೋಚ್ ಪರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಆ್ಯಂಡ್ ದ ಮನುವಾದಿ ಪಾರ್ಟೀಸ್, ದ ಮಿಡಲ್ ವಿಂಗ್, ಸೆಂಟರ್ ವಿಂಗ್ ಯಾವಾಗಲೂ ಅವಕಾಶವಾದಿಗಳೇ. ಅವರ ಹುಟ್ಟು ಗುಣ ಅವಕಾಶವಾದನೇ. ಅವರ ಒಂದು ರೀತಿ ಅವ್ರು ಹೆಂಗೆ ವೈಯಕ್ತಿಕ ಲಾಭ ಪಡಿಬೋದು, ಈ ಸಿಸ್ಟಮನ್ನು ಹೆಂಗೆ ಅವರು ಒಂದು ರೀತಿ ಕುತಂತ್ರಗಳು ಮಾಡ್ಕೊಂಡು ಅಧಿಕಾರ ಬರ್ಬೋದು ಅನ್ನೋದೇ ಅವ್ರ ಉದ್ದೇಶ. ನಾವು ಹೆಂಗೆ ನೋಡ್ತೀವಿ ಅಂದರೆ, ಇದು ಐಡಿಯಾಲಜಿಕಲ್ ಮೂವ್ಮೆಂಟ್ಸ್, ರೈಟ್ ವಿಂಗ್ ಹಿಂದುತ್ವ, ಲೆಫ್ಟ್ ವಿಂಗ್ ಕಮ್ಯುನಿಸ್ಟ್, ನಮ್ಮ ಟ್ರೂತ್ ವಿಂಗ್ ಸಮಾಜದ ಸಮಾನತಾವಾದ, ನಾವೆಲ್ಲ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀವಿ. ಹಿಂದುತ್ವನೂ ಕೂಡ ಅವರು ಇವಾಗ ಭಾಳ ಒಂದು ಜನಪರವಾಗಿ ಕೆಲಸ ಮಾಡ್ತಿಲ್ಲದೆ ಇರ್ಬೋದು, ಅವರು ಜನರ ಹೋರಾಟಗಳಿಗೆ ಭಾಳ ಒಂದು ಬ್ರಹ್ಮಾಸ್ತ್ರ ಬಳಸ್ತಾ ಇರ್ಬೋದು, ಅವರು ನಿಜವಾಗ್ಲೂ ಪರಿಹಾರ ಕೊಡ್ತಿಲ್ಲದೆ ಇರ್ಬೋದು. ಬಟ್ ಅವರ ಇತಿಹಾಸ ನೋಡ್ಕೊಂಬಂದರೆ ದೇ ಹ್ಯಾವ್ ಆಲ್ಸೋ ಬೆನ್ ಕಾಕ್ರೋಚಸ್ ಟು ಫೈಟ್ ದ ಸಿಸ್ಟಮ್ ಅನ್ನೋ ರೀತಿಯಲ್ಲಿ ಅವ್ರ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ. ಇವಾಗ ಅವರೇ ಆಳ್ತಿರುವಾಗ ಬೇರೆಯವರ ಅಪ್ರೈಸಿಂಗ್ಗಳನ್ನ ಕ್ರಶ್ ಮಾಡೋದು ಒಂದು ವಿಪರ್ಯಾಸ. ಬಟ್ ಕಾಂಗ್ರೆಸ್ ಅನ್ನೋರು, ಅದು ಯಾವುದೇ ಕಾಂಗ್ರೆಸ್ ಲೀಡರ್ ಆಗಿರ್ಬೋದು, ಇವ್ರು ಯಾವತ್ತೂ ಚಳವಳಿ ಕಟ್ಟಿಲ್ಲ ಮಹೇಶ್ ಅವರೇ. ಇವರೆಲ್ಲ ಒಂದು ರೀತಿ ಪ್ರಭಾವಿ ತಂದೆ, ಪ್ರಭಾವಿ ತಾತ, ಪ್ರಭಾವಿ ಅಜ್ಜಿ, ಪ್ರಭಾವಿ ಮುತ್ತಾತನಿಂದ ಬಂದು ಇವರೆಲ್ಲ ಅಧಿಕಾರಕ್ಕೆ ಬಂದು ಇಲ್ಲಿ ಒಂದು ರೀತಿ ಶೋ ಮಾಡೋದೇ ಹೆಚ್ಚಾಗತ್ತೆ. ಸೊ ನಮಗೆ ವಿ ವಾಂಟ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಸಮಸ್ಯೆಗಳನ್ನ ಮುಂದೆ ಆಗದೇ ಇರೋ ನೋಡ್ಕೋಬೇಕು, ಶಾಶ್ವತ ಪರಿಹಾರ ಬೇಕು, ಶಾಶ್ವತ ಲಾಂಗ್ ಟರ್ಮ್ ನಿಜವಾಗ್ಲೂ ಸೈಂಟಿಫಿಕ್ ರ್ಯಾಷನಲ್ ಪರಿಹಾರ ದಟ್ ಬೆನಿಫಿಟ್ಸ್ ದ ಲೈಫ್ಸ್ ಆಫ್ ದ ಫ್ಯೂಚರ್ ಜನರೇಷನ್ಸ್. ಸೊ ಇವಾಗ ಯುವಕರಿಗೆ ಭಾಳ ಒಂದು ಕಾಳಜಿ ಇದೆ, ಯುವಕರಿಗೆ ಭಾಳ ಒಂದು ಬದಲಾವಣೆ, ಒಂದು ಭಾರತ, ಒಂದು ಕರ್ನಾಟಕನ ಒಂದು ಬಲಿಷ್ಠ ಮಾಡಬೇಕು ಅನ್ನೋ ಉತ್ಸಾಹ ಇದೆ. ಅದನ್ನೆಲ್ಲ ಹಾರ್ನೆಸ್ ಮಾಡಿ ಒಂದು ಸಮಾಜ ದಿಕ್ಕಿನಲ್ಲಿ ಹೋದರೆ ಇಟ್ ಬಿ ಅ ವೆರಿ ಗುಡ್ ಥಿಂಗ್ ಫಾರ್ ದ ಫ್ಯೂಚರ್ ಜನರೇಷನ್ಸ್. ನಾನು ಕೂಡ ಈ ವಿಚಾರಗಳನ್ನ ಹಂತವಾಗಿ ಜನರ ಮುಂದೆ ಇಡ್ತಾ ಇದ್ದೀನಿ. ನಮ್ಗೆ ಅಫ್ಕೋರ್ಸ್ ಪ್ರತಿಭಟನೆ ಬೇಕು, ಬಟ್ ಎಲ್ಲ ಪ್ರತಿಭಟನೆ ಹೋರಾಟಗಳು ಸರಿ ಸಮಾನ ಅಲ್ಲ. ನೀವು ಏನೇ ಪಡ್ಕೋಬೇಕು ಅಂದರೆ ಪ್ರತಿಭಟನೆ ಅವಶ್ಯಕತೆನಾ ಅಂತ. ಪ್ರತಿಭಟನೆ ಹೋರಾಟ ಬೇಕಿದೆ, ಬಟ್ ನೀವು ಪ್ರತಿಭಟನೆ ಹೋರಾಟ ಮಾಡಿದ್ರು ಕೂಡ ನೀವು ಜನನ ಸೇರಿಸಿ ಎಲ್ಲ ರೀತಿ ಮೀಡಿಯಾದಲ್ಲಿ ಬಂದರೂ ಕೂಡ ನಿಮ್ಮ ಬೇಡಿಕೆಗಳೇ ಗಟ್ಟಿ ಇಲ್ಲದಿದ್ದಾಗ ಆ ಪ್ರತಿಭಟನೆ ಹೋರಾಟದಲ್ಲಿ ತೂಕ ಹೊರಟೋಗ್ಬಿಡುತ್ತೆ. ಯು ಹ್ಯಾವ್ ಟು ಹ್ಯಾವ್ ಅ ಸೌಂಡ್ ಅಂಡರ್ಸ್ಟ್ಯಾಂಡಿಂಗ್.
ದ ಗೋಲ್ ಮಸ್ಟ್ ನಾಟ್ ಬಿ ಬರೀ ಕೇವಲ ನಮಗೆ ಇವರು ನಾನೊಂದು ಈ ರಾಜಕಾರಣಿಗಳು ಸೇಡ್ ತೀರಿಸ್ಕೊಳ್ಳೋಕ್ಕೋ ಅಥವಾ ನಾವು ಒಂದು ರೀತಿ ಪರ್ಸ್ನಲ್ ಈಗೋಗೋಸ್ಕರನೋ ಅಥವಾ ನೋಡ್ರಿ ನಾವು ಮಿನಿಸ್ಟರ್ನೇ ಬೀಳಿಸ್ಬಿಟ್ಟಿದ್ದೀವಿ ಅದು ತೋರಿಸ್ಕೊಳ್ಳೋದಲ್ಲ. ನೀಟ್ ಅನ್ನೋ ಸಮಸ್ಯೆ ಇದೆಯಲ್ಲ ಅದನ್ನು ಹೆಂಗೆ ಸಮಸ್ಯೆನ ಬಗೆಹರಿಸ್ಬೇಕು. ಅದು ಒಂದು ರೀತಿ ಸೋರಿಕೆ ಸಮಸ್ಯೆ ಅಷ್ಟೇ ಅಲ್ಲದೆ ನಮಗೆ ನೀಟೇ ದೊಡ್ಡ ಸಮಸ್ಯೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸ್ತಾ ಇದೆ, ಎಲ್ಲಿಂದ ನಾನು ಪರಿವರ್ತನೆ ಬರಬೇಕು ಅಂದರೆ ಮಹೇಶ್ವರೇ ನಮ್ಮ ದ್ರಾವಿಡ, ನಮ್ಮ ಸಮಾಜ, ನಮ್ಮ ಒಂದು ರೀತಿ ಫೆಡರಲಿಸಮ್ ಒಕ್ಕೂಟದ ವ್ಯವಸ್ಥೆಗೆ ಪ್ರಜಾಪ್ರಭುತ್ವದ ಬೆಲೆ ಕೊಡೋ ಸಿದ್ಧಾಂತಗಳಿಂದನೇ ಬರಬೇಕು. ಇವರು ಕೂಡ ನಮಗೆ ಸ್ಟಾಲಿನ್ ಅವರು 2017 ಅದನ್ನು DMK ವಿಚಾರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕದ ಎಷ್ಟೋ ಹೋರಾಟಗಾರರು ನಾವೆಲ್ಲ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇವರು ಪ್ರಕಾಶ್ ಅಂಬೇಡ್ಕರ್ ಕೂಡ ಇದರಲ್ಲಿ ಮಹಾರಾಷ್ಟ್ರದ್ದು ಕೂಡ ಅಬಾಲಿಷ್ ನೀಟ್ ಅಂತ ಬರ್ತಾ ಇದೆ. ಸೊ ನನ್ನ ಕಣ್ಣಲ್ಲಿ while this ಹೋರಾಟ ಆಗಿರೋದು is a good thing for ಜಾಗೃತಿ, for youths getting involved in democracy. The demand must come from ನಮ್ಮ ಕಡೆಯಿಂದ ಆ್ಯಂಡ್ ಈ ಡಿಮ್ಯಾಂಡ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಸೋನಮ್ ವಾಂಗ್ಚುಕ್ ಅವರು ಏನು ಒಂದು 26 ದಿನ ಉಪವಾಸ ಸತ್ಯಾಗ್ರಹ ಮಾಡಾದ್ಮೇಲೆ ಅವರು ಸೂಪ್ ಕೊಡೋಕ್ಕಿಂತ ಮುಂಚೆ ಅವರು 3 ಡಿಮ್ಯಾಂಡ್ ಇಡ್ತಾರೆ ಕೇಂದ್ರ ಸರ್ಕಾರಕ್ಕೆ. ಯಾವುದೋ ಒಂದು ಈ ಮಿನಿಸ್ಟರ್ ರಾಜೀನಾಮೆ ಅನ್ನೋದು ಒಂದು ಡಿಮ್ಯಾಂಡ್ ಇರಲ್ಲ. ಆ 3 ಡಿಮ್ಯಾಂಡ್ನಲ್ಲಿ ಮೇನ್ ಮುಖ್ಯವಾದ ಡಿಮ್ಯಾಂಡ್ ಅಂದರೆ ಪಾರ್ಲಿಮೆಂಟಲ್ಲಿ ನೀಟ್ ಬಗ್ಗೆ ಚರ್ಚೆ ಸೊ ಚರ್ಚೆ ಆಗಿ ಒಂದು ಪರಿಹಾರ ಕೊಡಬೇಕು. ಆ್ಯಂಡ್ ಇದು ಒಂದೇ ಸಮಸ್ಯೆ ಅಲ್ಲ, ಓವರ್ ಆಲ್ ಶಿಕ್ಷಣದ ಪರಿವರ್ತನೆ ನಮ್ಗೆ ಭಾಳ ಮುಖ್ಯ. ಹೋರಾಟ ಅನ್ನೋದು ಯಾವತ್ತೂ ವ್ಯಕ್ತಿ ವಿರುದ್ಧ ಆಗಿರಬಾರ್ದು, ಸಮಸ್ಯೆ ವಿರುದ್ಧವಾಗಿರಬೇಕು. ವೆರಿ ವೆಲ್. ಶಾಶ್ವತವಾಗಿ ಪರಿಹಾರವನ್ನು ಹುಡುಕಬೇಕು ಹೊರತು ಸುಮ್ಮನೆ ಏನೋ ಬುಟಾಟಿಕೆ ಪರಿಹಾರ ಹುಡುಕೊಂಡ್ರೆ ನಮ್ಮ ಹೋರಾಟವನ್ನು ಸಹ ಹತ್ತಿಕೊಂತ ಕೆಲಸಗಳನ್ನ ಭಾಳ ಚೆನ್ನಾಗಿ ಹೇಳಿದರೆ. ವ್ಯಕ್ತಿ ವಿರುದ್ಧ ಆದರೆ ಪರ್ಸನಲ್ ಆಗುತ್ತೆ. ನಾವು ಸಮಸ್ಯೆನ ಬಗೆಹರಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ವಿ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಫಿಕ್ಸ್ ಇಟ್ ಫಾರ್ ಫ್ಯೂಚರ್ ಜನರೇಷನ್ಸ್ ಆಗದಿರೋ ನೋಡ್ಕೊಳ್ತೀವಿ. ತಮಿಳುನಾಡಲ್ಲಿ ವಿಜಯವ್ರ ಪಕ್ಷ ಮುನ್ನಡೆ ಬರೋದಕ್ಕೆ ವಿಜಯ್ ಅವರ ಒಂದಷ್ಟು ಫ್ಯಾನ್ಸ್ ಅಸೋಸಿಯೇಷನ್ನು ಸುಮಾರು 10-15 ವರ್ಷಗಳಿಂದ ವರ್ಕ್ ಮಾಡ್ತಾ ಇತ್ತು, ತಳ ಹಂತದಲ್ಲಿಂದನೂ ವರ್ಕ್ ಮಾಡ್ತಾ ಇತ್ತು. ಅದಕ್ಕೆ ಇವತ್ತು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಚೇತನ್ ಅವ್ರ ಕಡೆಯದು ಅದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ಅಥವಾ ಎಲ್ಲ ಪಂಚಾಯತಿಗಳಲ್ಲಿ ಅಥವಾ ಎಲ್ಲ ಪ್ರಾಂತ್ಯಗಳಲ್ಲಿ ಚೇತನ್ ಅವರ ತತ್ವಗಳು ಮತ್ತು ಚೇತನ್ ಅವರ ಒಂದಷ್ಟು ಫಾಲೋವರ್ಸ್ಗಳು ಸಿದ್ಧಾಂತಗಳನ್ನು ಫಾಲೋವರ್ಸ್ ಮಾಡೋರು ವರ್ಕ್ ಮಾಡ್ತಿದ್ದಾರೆ. ನಾವು ಎಲ್ಲ ಮತಕ್ಷೇತ್ರದಲ್ಲೂ 224 ಮತಕ್ಷೇತ್ರದಲ್ಲೂ ನಮ್ಮ ಟೀಮ್ಗಳು ಸಮಾಜ ಕಟ್ಟಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲವು ವಿಚಾರಗಳು ತಮಿಳ್ನಾಡಿನಲ್ಲಿ ನೀವು ಫ್ಯಾನ್ಸ್ ಅಸೋಸಿಯೇಷನ್ ಅಂತಿರೋ, ನನಗೆ ಅಂತ ಯಾವ ಸಿನಿಮಾ ಫ್ಯಾನ್ಸ್ಗಳು ಇದ್ದಾರೆ ಅಂತ ನಾನು ನಂಬೋನಲ್ಲ, ಮತ್ತು ನಮಗೆ ಸಿನಿಮಾದವ್ರಿಗೆ ಫ್ಯಾನ್ಸ್ ಬೇಕು ಅನ್ನೋದು ನಾನು ನಂಬೋನಲ್ಲ. ನಿಜ ಹೇಳಬೇಕು ಅಂದರೆ ನಮಗೆ ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಹೋರಾಟಗಾರರು, ಚಳುವಳಿಗಾರರು, ಬುದ್ಧಿಜೀವಿಗಳು, ವಿಚಾರವಂತರು, ಒಂದು ಸಂಘಟನೆ ಮಾಡಿರೋ ಯುವಕರು, ಎಲ್ಲರೂ ಜನಪರ ಕಾಳಜಿ ಇರೋರ ಹತ್ರ ಹೋಗ್ತಾ ಇದ್ದೀವಿ. ನಾವು ನಮ್ಮ ಸಮಾಜದ ವಿಚಾರಗಳನ್ನ ಜನರ ನಡುವೆ ಬಿತ್ತುತ್ತಾ ಇದ್ದೀವಿ. ಹೋರಾಟ, ಜಾಗೃತಿ, ಸೇವೆ ಈ ರೀತಿ ಮಾಡಿ ಸಂಘಟನೆ ಬಲಿಷ್ಠ ಮಾಡಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋದು ನಮ್ಮ ಗುರಿ. ಸೊ ವಿಜಯ್ ಅವರು ದೇ ಹ್ಯಾವ್ ಒನ್, ಗೆದ್ದಿದ್ದಾರೆ. ಆದರೆ ಗೆಲ್ಲೋದು ಅಂದ್ರೂ ಕೂಡ ಅದು ಒಂದು ರೀತಿ ಜನರ ಜೀವನಕ್ಕೆ ಒಳ್ಳೆಯದಾಗಬೇಕು. ಗೆಲ್ಲೋದೇ ನಮ್ಮ ಗುರಿ ಅಲ್ಲ. ನಮಗೆ ಒಂದು ಬದಲಾವಣೆ ತರಬೇಕು, ಒಂದು ಪರಿವರ್ತನೆ ತರಬೇಕು, ವಿಚಾರಗಳು ಗೆಲ್ಲಬೇಕು, ಸಮಾಜದ ಸಮಸ್ಯೆಗಳಿಗೆ ಬಗೆಹರಿಯೋಂಗೆ ಒಂದು ಪರಿಹಾರಗಳು ಕೊಡಬೇಕು. ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಉದ್ದೇಶ. ವಿಜಯ್ ಹ್ಯಾಸ್ ಗೆದ್ದಿರೋದು ಜನರ ಮತದಿಂದನೇ, ಆದರೆ ಎಷ್ಟು ಮಟ್ಟಿಗೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೋ ನೋಡಬೇಕು. ಬಟ್ ನಮ್ಮದು ನಾವೊಂದು ಬಲಿಷ್ಠವಾಗಿ ನಾವೊಂದು ಫ್ಯಾನ್ ಅಸೋಸಿಯೇಷನ್ ಹತ್ರ ಹೋಗ್ತಾ ಇಲ್ಲ. ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ, ಯಾರು ಸಮಾಜದಲ್ಲಿ 10, 20, 30 ವರ್ಷ ಕೆಲಸ ಮಾಡಿ ಒಂದು ವಿಶ್ವಾಸಾರ್ಹತೆ ಪಡೆದಿದ್ದಾರೋ ಅವ್ರ ಹತ್ರ ಹೋಗಿ ಅವ್ರ ಮುಖಾಂತರ ನಾವು ಪ್ರತಿಯೊಂದು ಜನನೂ ತಲುಪಿ ವಿಚಾರವನ್ನು ವ್ಯಕ್ತಪಡಿಸ ಆ ಕನಸು ಮೇನ್ ಹೇಳ್ತೀನಿ ಏನು ಗೊತ್ತಾ, ಇಟ್ಸ್ ಅನ್ ಇಮ್ಯಾಜಿನೇಷನ್ ಮಹೇಶ್ ಗಿರಿಯ. ದೇಶ ಅನ್ನೋದು ನಾವೇನು ಅನ್ಕೊತೀವಿ ಅಂದರೆ, ದೇಶ ಅನ್ನೋದು ಸರ್ಕಾರಗಳಲ್ಲ, ದೇಶ ಅನ್ನೋದು ಗಡಿ ಮೀರಿದ್ದು, ದೇಶ ಅಂದರೆ ಜನ ಮೀರಿದ್ದು. ದೇಶ ಅನ್ನೋದು ಒಂದು ಕಲ್ಪನೆ, ಪರಿಕಲ್ಪನೆ. ಸೊ ಯು ಹ್ಯಾವ್ ಟು ಫೈಟ್ ಫಾರ್ ಅನ್ ಇಮ್ಯಾಜಿನೇಷನ್. ಹಿಂದುತ್ವ ಯಾವಾಗಲೂ ಒಂದು ಇಮ್ಯಾಜಿನೇಷನ್ ಹೋರಾಟ ಮಾಡಿದೆ. ಆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅವರಿಗೆ ಅದು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಿಸ್ಬೋದು ಅವರ ಒಂದು ಸಂಘಟನೆ RSSಗಳಲ್ಲಿ. ಆದರೆ ಅವರು ಅದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ತ್ಯಾಗ ಮಾಡಿರೋರೇ ಬೇರೆ, ಇವತ್ತು ಅಧಿಕಾರದಲ್ಲಿದ್ದು ಲಾಭ ಪಡ್ತಿರೋರೇ ಬೇರೆ, ಅದು ಬೇರೆ ಪ್ರಶ್ನೆ ಇರ್ಬೋದು. ಬಟ್ ಭಾಳ ಜನ ತ್ಯಾಗ ಮಾಡಿದ್ದಾರೆ. ಈ ಕಮ್ಯುನಿಸ್ಟು ಬೇರೆ ಬೇರೆ ರೀತಿಯಲ್ಲಿ ನಮಗೆಲ್ಲ ರೀತಿ ಪ್ರೊಲೆಟೇರಿಯಟ್, ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್ ಅಂತ ಅವರು ಮಾಡ್ಕೊಂಬಂದಿದ್ದಾರೆ. ನಮ್ಮ ಸಿದ್ಧಾಂತದಲ್ಲಿ ಸಮಾಜ ಅನ್ನೋದು ಇಟ್ಸ್ ಅನ್ ಎಕ್ಸ್ಟ್ರಾರ್ಡನರಿ ಇಮ್ಯಾಜಿನೇಷನ್. ಅದು ಇಮ್ಯಾಜಿನೇಷನ್ ಅಂತೀವಲ್ಲ, ಆ ಒಂದು /ನೇಷನ್ ಅಲ್ಲಿ ದೇಶನೇ ಒಂದು ಪರಿಕಲ್ಪನೆ. ಸೊ ಆ ಒಂದು ಪರಿಕಲ್ಪನೆನ ನಾವು ಜನರ ಮುಂದೆ ಇಡಬೇಕು. ನಾವು ಕೆಲಸ ಮಾಡ್ತಿರೋದು ಕರ್ನಾಟಕದಲ್ಲಿ, ಬಟ್ ಈ ಪರಿಕಲ್ಪನೆ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕೂ
ಅನುಗುಣವಾಗಿರುತ್ತೆ. ಮತ್ತು ಇಡೀ ಪ್ರಪಂಚಕ್ಕೂ ಇಂಥ ಒಂದು ಸಮಾಜದ ವಿಚಾರ. ನಮ್ಮ ಮಾದರಿಗಳು ಪೂಲೆ ದಂಪತಿ, ಅಂಬೇಡ್ಕರ್, ಪೆರಿಯಾರ್, ಕುವೆಂಪು, ಕಾಂಶೀರಾಮ್ ಇವರೆಲ್ಲ ಕೂಡ ಅದ್ಭುತವಾಗಿ ಒಂದು 20ನೇ ಶತಮಾನ 19ನೇ ಶತಮಾನದಲ್ಲಿ ಭಾಳ ಒಂದು ಬಲಿಷ್ಠ ಚಳವಳಿ ಕಟ್ಟಿದ್ದಾರೆ. ಅದನ್ನು ನಾವು ಕಟ್ಟಿದ್ರೆ ಕರ್ನಾಟಕ ದೇಶದಲ್ಲಿ ಮಾದರಿ ಅಷ್ಟೇ ಅಲ್ಲ, ಒಂದು ಪ್ರಪಂಚದಲ್ಲೂ ಇಟ್ ವಿಲ್ ಬಿ ಫಾಟ್. ಆ ದಿಕ್ಕನ್ನ ನಾವು ಸಾಗಬೇಕು, ಆ ದಿಕ್ಕು ಕಡೆ ಹೋಗ್ಬೇಕು. ನಾವೇ ಎಲ್ಲ ರೀತಿ ಇವತ್ತೇ ಒಂದು ಸಮಾಜ ಅನುಭವಿಸ್ಬಿಡ್ತೀವಿ ಅಂತ ಅಲ್ಲ. ಆ ಡೈರೆಕ್ಷನಲ್ಲಿ ಹೋದರೆ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಸಮಸ್ಯೆಗಳು ಆಗದಿರೋ ನಾವು ನೋಡ್ಬೋದು. ಈ ನೀಟ್ ವಿದ್ಯಾರ್ಥಿಗಳು ಹೋರಾಟ ಆಗ್ತಿದೆ, ಆದರೆ ಒಂದಷ್ಟು BJP ಕಾರ್ಯಕರ್ತರು ಅದಕ್ಕೆ ಧರ್ಮದ ಬಣ್ಣವನ್ನು ಕಟ್ತಿದ್ದಾರೆ. ಆ ವಿದ್ಯಾರ್ಥಿಗಳು ಅಂತ ಕರಿತಾ ಇದೀವಿ ಹೊರತು ಹಿಂದೂ ಧರ್ಮದ ಯುವಕ, ಮುಸ್ಲಿಂ ಧರ್ಮದ ವಿದ್ಯಾರ್ಥಿ ಅಥವಾ ಜೈನ ಧರ್ಮದ ವಿದ್ಯಾರ್ಥಿ ಅಂತ ಹೇಳ್ತಾ ಇಲ್ಲ. ಈ BJP CT ರವಿಯವರು ಹೇಳಿಕೆ ಕೊಡ್ತಾರೆ, ಮುಲ್ಲುಂಗೂ ನೀಟ್ಗೂ ಏನು ಸಂಬಂಧ ಅಂತ. ನನಗೆ ಆ ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ. CT ರವಿಯವ್ರ ಮಾತು ನೀವು ಹೇಳೋದು. ನಮಗೆ ನಾವು ನೋಡೋ ದೃಷ್ಟಿಕೋನ ಅಂದರೆ ವೈಜ್ಞಾನಿಕ ವೈಚಾರಿಕವಾಗಿ ಸಂವಿಧಾನದ ದೃಷ್ಟಿಯಲ್ಲಿ ನೋಡ್ತೀವಿ. ಅವ್ರು ಹೇಗೆ ನೋಡ್ತಾರೆ ಅಂದರೆ ಎಲ್ಲ ಒಂದು ಕಮ್ಯುನಲ್ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ಸುತ್ತೆ. ಸೊ ಅವ್ರು ಕಮ್ಯುನಲೈಸ್ ಮಾಡಿದ್ರೇ ಅವ್ರಿಗೆಲ್ಲೋ ಒಂದು ಕಡೆ ಅವರ ಬೇಸ್ಗೆ, ಅವರ ಹಿಂದುತ್ವವಾದಿಗಳಿಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತು ಅವರ ಒಂದು ವಾದನ ಅವ್ರು ಮಂಡಿಸ್ಬೋದು. ಆ ಒಂದು ಇವಾಗಿರೋ ಚರ್ಚೆನ ಅವ್ರ ಡೈರೆಕ್ಷನ್ಗೆ ತೊಗೊಂಡೋಗ್ಬೋದು ಅನ್ನೋ ಒಂದು ಗುರಿ ಇರ್ಬೋದು. ಬಟ್ ನನಗೆ ಆ ಲಾಜಿಕ್ ನನಗೆ ಅರ್ಥ ಆಗಲ್ಲ. ನೀಟ್ ಇಟ್ ಹಸ್ ನಥಿಂಗ್ ಟು ಡೂ ವಿತ್ ರಿಲಿಜನ್. ಅದು ಒಂದು ಎಜುಕೇಷನಲ್ ಒಂದು ಎಕ್ಸಾಮಿನೇಷನ್, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಒಂದು ಆಸ್ಪಿರೆಂಟ್ಸ್ಗಳಿಗೋಸ್ಕರ ಸಿಗ್ತಿರೋ ಒಂದು ಎಕ್ಸಾಮಿನೇಷನ್. ಸೊ ಆ ದಿಕ್ಕಿನಲ್ಲಿ ವಿ ಮಸ್ಟ್ ಥಿಂಕ್ ಇನ್ ಅ ರ್ಯಾಷನಲ್ ವೇ ಹೊರತು ಕಮ್ಯುನಲೈಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದಷ್ಟು ವಿಚಾರಗಳನ್ನ ತಗೊಂಡಾಗ ಅತಿ ಹೆಚ್ಚು ಮನಸ್ಸಿಗೆ ಹತ್ರ ಆದಂಥವ್ರು ಚೇತನ್. ನಮಗೆ ನಿಮ್ಮ ಸಿದ್ಧಾಂತಗಳಿಗೆ ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಹೇಳಿ. ನೇರವಾಗಿ ಉತ್ತರವನ್ನು ಕೊಡಿ. ಯಾಕಂದರೆ ನೀವು ನೇರ ಮಾತಿಗೆ, ನಿಷ್ಠುರವಾದ ಮಾತಿಗೆ ಹೆಸರುವಾಸಿ. ಪ್ರಧಾನಿ ನರೇಂದ್ರ ಮೋದಿಯವರು ಇವಾಗ 12 ವರ್ಷಗಳಿಂದ PM ಆಗಿದ್ದಾರೆ. ನಾನು ಪ್ಲಸ್ಸು ಮೈನಸ್ ಹೇಳ್ತೀನಿ. ನಮ್ಮ ಪ್ಲಸ್ ಅಂದರೆ ಏನಂದರೆ ಚಳುವಳಿಯಿಂದ ಬರ್ತಾರೆ, ಅವರು ಕೂಡ ಅವ್ರ ಫ್ಯಾಮ್ಲಿನೇ ಬೆನಿಫಿಟ್ ಮಾಡಿದೆ, ಮಕ್ಕಳು ಅಂತಲೂ ಮಾಡಿಕೊಡದೆ ಅವ್ರ ದೇಶಕ್ಕೆ ಅವ್ರ ರೀತಿ ಸೇವೆ ಮಾಡಿದ್ದಾರೆ. ಆ್ಯಂಡ್ ಐ ರೆಸ್ಪೆಕ್ಟ್ ದ್ಯಾಟ್ ಕೈಂಡ್ ಆಫ್ ಸರ್ವಿಸ್ ಟು ದ ನೇಷನ್ ಇನ್ ಥಿಯರಿ. ಆಮೇಲೆ ಎರಡನೇದೇನು, ಬಟ್ ನೆಗೆಟಿವ್ ಏನು ಅನಿಸುತ್ತೆ ಅಂದರೆ ಅವರು ಇವಾಗ 12 ವರ್ಷದಿಂದ ಅವ್ರು ಪ್ರೆಸ್ ಮೀಟ್ ಮಾಡಿಲ್ಲ. ಅವರ ಒಂದು ಆಲೋಚನೆಗಳು ಏನಿದೆ, ತಲೆನೇನಿದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೇನಾಗ್ತಾ ಇದೆ ಅಂದರೆ ನಮಗೆ ಇದೆಲ್ಲ ಒಂದು ರೀತಿ PR ರೀತಿಯಲ್ಲಿ ಅವ್ರನ್ನ ನ್ಯಾರೇಟಿವ್ ಕಟ್ತಾ ಇದ್ದಾರೆ ಅನಿಸುತ್ತೆ ಹೊರತು ಅವ್ರ ಜನರಿಗೆ ಒಂದು ಹತ್ತಿರ ಆಗ್ತಾ ಇಲ್ಲ. ಹತ್ತಿರ ಆಗಬೇಕು ಅಂದರೆ ಅವ್ರ ತಲೆಯಲ್ಲಿ ಏನಿದೆ ಮಾತಾಡಬೇಕು, ಒಂದು ಇಂಟರ್ವ್ಯೂಗಳು ಮಾಡಬೇಕು, ಒಂದು ಪ್ರೆಸ್ ಮೀಟ್ಗಳು ಮಾಡಬೇಕು, ದೇಶದ ಒಳಿತಿಗಾಗಿ ಅವರು ಒಂದು ರೀತಿ ನಾನು ಈ ವಾದ ಇದೆ ಅಂತ ಮಂಡಿಸಬೇಕು. CM ಆಗಿದ್ದಾಗ ಮಾಡಿರ್ಬೋದು, PM ಆಗಿದ್ದಾಗ ಮಾಡಿಲ್ಲ. ಸೊ ಐ ಥಿಂಕ್ ದರ್ಸ್ ಅ ಡಿಸ್ಕನೆಕ್ಟ್ ಬಿಟ್ವೀನ್ ದ PM ಆ್ಯಂಡ್ ದ ಪೀಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಅವರು ಚಳುವಳಿಯಿಂದ ಬಂದಿಲ್ಲ. ಅವರು ಪ್ಲಸ್ ಏನಂದರೆ ಈಸ್ ವೆರಿ ಫಿಟ್ ಆ್ಯಂಡ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಈಸ್ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಜನ ಹೇಳ್ತಾರೆ ಈಸ್ ನೈಸ್ ಕೈ ಟು ಟಾಕ್ ಟು ಅಂತಲೂ ಹೇಳ್ತಾರೆ. ಬಟ್ ನಮಗೆ ನಾನು ನೋಡಬೇಕು ಅಂದರೆ ನನಗೆ ನೈಸ್ ಕೈ ಅಂದರೆ ನಮಗೆ ಅದರಿಂದ ನಾವು ಫ್ರೆಂಡ್ ಆಗೋದಲ್ಲ, ನೀವು ದೇಶ ಕಟ್ಟೋರಾಗಬೇಕು. ನೈಸ್ನೆಸ್ಸಿಂದ ಏನು ಪ್ರಯೋಜನ? ನಮ್ಮ ದೇಶಕ್ಕೆ ಕಟ್ಟೋಕ್ಕೆ ನೀವು ಆ ವಿಷನ್ ಇರಬೇಕು. ಆ ವಿಷನ್ ನನಗೆ ಕಾಣಿಸ್ತಾ ಇಲ್ಲ. ಅವರು ಕೂಡ ಚಳುವಳಿಯಿಂದ ಬರೋದು ನನಗೆ ಕಾಣಿಸ್ತಾ ಇಲ್ಲ. ಮತ್ತು ಅವರಲ್ಲಿ ಒಂದು ಬೇಕಾಗಿರೋ ಒಂದು ಪರಿವರ್ತನೆ ಮತ್ತು ಪರಿಹಾರ ಆಲೋಚನೆಗಳು ನನಗೆ ಕಾಣಿಸ್ತಾ ಇಲ್ಲ. ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋಂಗೆ ಕಾಣಿಸ್ತಾ ಇದೆ, ಬಟ್ ಇಟ್ ಇಸ್ ನಾಟ್ ರಿಸಲ್ಟಿಂಗ್ ಇನ್ ಅ ಟ್ರಾನ್ಸ್ಫಾರ್ಮೇಟಿವ್ ವಿಷನ್. ಆ್ಯಂಡ್ ಅದರಿಂದ ದೇಶಕ್ಕೆ ಎಷ್ಟು ಮಟ್ಟಕ್ಕೆ ಒಳ್ಳೆಯದಾಗತ್ತೆ ನಾನು ಕನ್ವಿನ್ಸ್ ಆಗಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಚಳುವಳಿಯಿಂದ ಬರ್ತಾರೆ. ಹಿ ಕಮ್ಸ್ ಫ್ರಮ್ ಅ ವೆರಿ ಸ್ಟ್ರಾಂಗ್ ಮೂವ್ಮೆಂಟ್. ಅವರು MD ನಂಜುಂಡಸ್ವಾಮಿ ಅವರ ಒಂದು ರೀತಿ ಶಿಷ್ಯ ಅಂತ ಹೇಳ್ತಾರೆ. ಹಿ ಈಸ್ ಅ ವೆರಿ ಗುಡ್ ಸ್ಪೀಕರು. ಮತ್ತು ಅಹಿಂದ ಅನ್ನೋ ಒಂದೇನು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಒಂದು ಅದರಿಂದ ಒಂದು ಭಾಳ ಚೆನ್ನಾಗಿ ಜನರ ಮುಂದೆ ಒಂದು ವಿಚಾರ ಮಂಡಿಸಿದ್ದಾರೆ ಅನೇಕ ವಿಚಾರಗಳಲ್ಲಿ. ಆದರೆ ನೆಗೆಟಿವ್ ಏನು ಕಾಣುತ್ತೆ ಅಂದರೆ ಅವ್ರ ಗುರಿ ಯಾವಾಗಲೂ ಪರ್ಸ್ನಲ್ ಪವರ್ ಆಗಿತ್ತು. ಪರ್ಸ್ನಲ್ ಪವರ್ ಆದಾಗ ರಾಜ್ಯದ ಪರಿವರ್ತನೆ ಆಗಲ್ಲ. ಅವ್ರು ಒಂದು ಲೋಹಿಯಾಯಿಟ್ ಅಂತ ಹೇಳ್ತಾರೆ. ಲೋಹಿಯಾಯಿಟ್ ಆಗಿ ಹೆಂಗೆ ಕಾಂಗ್ರೆಸ್ ಸೇರೋಕ್ಕಾಗತ್ತೆ? ನಿಮ್ಮ ಲೋಹಿಯಾಯಿಟ್ ಅಂದರೆ ಈ ಮಸ್ಟ್ ಕ್ವೆಶ್ಚನ್ ದ ಸ್ಟ್ಯಾಟಸ್ ಕೋ ಆ್ಯಂಡ್ ದ ಕಾಂಗ್ರೆಸ್ ವಿಚ್ ಇಸ್ ಆಲ್ವೇಸ್ ಬಿನ್ ದಿ ಎನಿಮಿ. ಸೊ ಆ ರೀತಿಯಲ್ಲಿ ಐ ಫೀಲ್ ಅಸ್ ದೋ ಅವರು ಕೂಡ ಪೊಲಿಟಿಕಲ್ ಪವರ್ ವೈಯಕ್ತಿಕ ಬೇಕಾಗಿರೋದ್ರಿಂದ ಅವರ ಪೊಟೆನ್ಷಿಯಲ್ ರೀಚ್ ಮಾಡಲಿಲ್ಲ. ರಾಜ್ಯಕ್ಕೆ ಅಷ್ಟೊಂದು ನಿರೀಕ್ಷೆ ಅಷ್ಟು ಒಳ್ಳೆಯದಾಗಿಲ್ಲ. ಬಟ್ ವಿ ಆಫ್ ಕೋರ್ಸ್ ರೆಸ್ಪೆಕ್ಟ್ ಹಿಮ್ ಆ್ಯಸ್ ಸಂಬಡಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್. ಅದು ಕೂಡ ಅವರು ಕೂಡ ಕೊಡುಗೆ ಇದ್ದೇ ಇದೆ.